ಪದೇ ಪದೇ ಬಂಡಾಯದ ಬಾವುಟ ಹಾರಿಸಿ ಗಮನ ಸೆಳೆದವರು ರೇಣುಕಾಚಾರ್ಯ. ರೆಸಾರ್ಟ್ ರಾಜಕೀಯ ಮಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಂತಹವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿವೆಯಾ ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲ ನಿಮಗೂ ಇದೆ. ಹಾಗಾದ್ರೆ ಬನ್ನಿ, ಅಲ್ಲಿನ ಮತದಾರರಿಂದಲೇ ಸಮಸ್ಯೆಗಳು ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಹೊನ್ನಾಳಿ ಕ್ಷೇತ್ರ ಹೇಗಿದೆ? ಅಭಿವೃದ್ಧಿ ಕಾರ್ಯಗಳು ನಡೆದಿವೆಯಾ? ಕ್ಷೇತ್ರದ ನಿಜವಾದ ಅಭಿವೃದ್ಧಿ ಮೊದಲಿಗೆ ಅಲ್ಲಿನ ರಸ್ತೆ, ನೀರು, ಚರಂಡಿ, ಬೀದಿ ದೀಪ, ಸ್ವಚ್ಛತೆ, ಶೌಚಾಲಯ ಇಂಥ ಮೂಲ ಸೌಕರ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ರೇಣುಕಾ ತನ್ನ ಮನೆ ಮುಂದಿನ ರಸ್ತೆ, ಹೊನ್ನಾಳಿ ಹೃದಯ ಭಾಗದ ರಸ್ತೆಗೆ ಟಾರ್ ಇಲ್ಲದೆ ಪ್ರಯಾಣಿಕರು ಹಿಡಿಶಾಪ ಹಾಕುವಂತೆ ಮಾಡಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ರಸ್ತೆಗಳು ಇನ್ನೂ ಸುಧಾರಣೆ ಕಾಣದೆ ಒಳ್ಳೆ ರಸ್ತೆಗಾಗಿ ಹಳ್ಳಿಗರು ಪರದಾಡ್ತಿದ್ದಾರೆ. ಈ ರೋಡ್ ಆಗಿ 4 ತಿಂಗಳಾಯ್ತು. ಬರೀ ಇದನ್ನೇ ಹೈಲೈಟ್ ಮಾಡಬೇಡಿ, ಇದೇ ಒಂದು ರೋಡ್ ಹೈಲೈಟ್ ಮಾಡಬೇಡಿ ದಯವಿಟ್ಟು ಸರ್. ಇನ್ನೂ ಅಭಿವೃದ್ಧಿ ಆಗ್ಬೇಕು ಸರ್ ನಮ್ಮೂರಲ್ಲಿ. ಸರ್ ನಮ್ಮೂರಲ್ಲಿ ಒಂದು ಕ್ಷತ್ರಿಯ ಸಮುದಾಯ ಭವನ ಆಗಬೇಕು. ಅದು ಅಲ್ಲೇ ಫಸ್ಟ್ ರೇಣುಕಾಚಾರ್ಯರು ಫಸ್ಟ್ ಸಂಘಟನೆ ಮಾಡಿದ್ರೆ ಅದೇ ಸಮುದಾಯ ಭವನದಲ್ಲಿ ಅದೊಂದು ಸಮುದಾಯ ಭವನ ಆಗಬೇಕು. ಅವನ ಬದನೆಕಾಯಿ ಮಾಡ್ಯಾನ ಅಂತ ಅವ್ನು ಹೇಳ್ಬೇಕಾ? ಮೊನ್ನೆ ಬಂದು ಓಡಿಸಿಲ್ಲ, ಕೇಳ್ದ ಓಡೋಗ್ಯಾನ ನೈಟ್ ಏನ್ ಮಾಡ್ಯಾನ ಅಂತ ಅವನ ಬೆಂಬಲ ಕಟ್ಕೊಂಡು ಹೋಗ್ಬೇಕು. ನಾವು ಅವ್ನ ತಿನ್ನರಿ ಕೊಟ್ಟಾನೆ, ನಮ್ಮ ಹತ್ರ ಬಂದ್ ಏನಾರ ಇದ್ ಮಾಡ್ಯಾನ. ಅವ್ನಿಂದ ಯಾವನ್ ತಿಂತಾನ ಅವ್ನಿಗೆ ದುಡ್ಡು ತುಂಬಿದಾನ ಅಷ್ಟೇ. ನಮಗೇನಾರ ಇದ್ ಮಾಡ್ಯಾನ. ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಗ್ರಾಮಗಳ ಸುಧಾರಣೆ ಹೊರತುಪಡಿಸಿದ್ರೆ ಅಂತ ಹೇಳಿಕೊಳ್ಳೋ ಕೆಲಸಗಳಾಗಿಲ್ಲ. ತುಂಗಾ ಬಲದಂಡೆ ನಾಲೆ ನಿರ್ಮಾಣವಾಗಿದ್ದು ಕಳಪೆ ಕಾಮಗಾರಿಯಿಂದ ನೀರು ಸಮರ್ಪಕವಾಗಿದ್ರೂ ಮುಟ್ಟದಿರುವುದು. ಬಿಪಿಎಲ್ ಬಡವರನ್ನ ಗುರುತಿಸಿ ವರ್ಷ ಪೂರ್ತಿ ಕೆಲಸ ಸಿಗುವಂತೆ ಮಾಡುವ ಯಾವುದೇ ಕೈಗಾರಿಕೆ ಉದ್ಯಮ ಈ ಭಾಗದಲ್ಲಿಲ್ಲ. ಈಗ ಬರ್ತಿದಾರಷ್ಟೇ, ಎಲೆಕ್ಷನ್ ಮೂಮೆಂಟ್ ಮಾತ್ರ ಬರ್ತಿದಾರಷ್ಟೇ. ಅದು ಬಿಟ್ರೆ ಏನೂ ಆಗಿಲ್ಲ. ಬರೀ ಏನಿದ್ರು ಅಲ್ಲಿ ಟಿವಿ ಪೋಸ್ಟ್ ಕೊಡೋದು ಅಷ್ಟು ಬಿಟ್ರೆ ಏನೂ ಹಾಕಿಲ್ಲ ಅವ್ರದ್ದು. ಏನಪ್ಪ ಈಗ ಒಂದು ರೋಡ್ ಇದೆ, ನಮ್ ರೋಡ್ ನೋಡಂಗಿದ್ದಲ್ಲ ಸರ್, ಹಂಗಿಸ್ ಇದೇ ರೇಣುಕಾಚಾರ್ಯ. ನಮ್ ನಿಜವಲ್ಲ ಇಲ್ಲಿ ಊರಿಗೆ ಒಂದು ಪೇಷಂಟ್ ಇಲ್ಲಿಂದ ಕರ್ಕೊಂಡು ಹೋಗೋದು ಇಲ್ಲೇ ಡೆಲಿವರಿ. ಗ್ರಾಮಸ್ಥರ ಗೋಳು ಕೇಳೋರ್ಯಾರು? ಶಾಸಕರ ವಿರುದ್ಧ ಮತದಾರರ ಆಕ್ರೋಶ. ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳು ರೇಣುಕಾಚಾರ್ಯ ಕೋಟಿ ತಂದ್ರೂ ನೈಸಾಗಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣ ನೀಗಿಲ್ಲ. ಹೊನ್ನಾಳಿ ಹರಿಹರ ರಸ್ತೆ ಮಾರ್ಗದಲ್ಲಿ ಒಂದು ಬೃಹತ್ ಸೇತುವೆ ನಿರ್ಮಾಣ ಹಂತದಲ್ಲಿದ್ದು ಅದು ಮುಗಿಯುವ ವೇಳೆಗೆ ಎಷ್ಟು ಕೋಟಿಗಳು ಲೂಟಿಯಾಗ್ತವೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ 7,500 ಬಾರ್ಗಳಿದಾವೆ. 7,500 ಬಾರ್, 7,500 ಇದಾವೆ. 1,500 ಬಾರ್ ಅಂಡ್ ರೆಸ್ಟೋರೆಂಟ್ ಇದಾವೆ. ಆಯ್ತಾ? ಹೆಚ್ಚು ಕಮ್ಮಿ 350-400 ಲೈವ್ ಬ್ಯಾಂಡ್ಸ್ ಇದಾವೆ ನಮ್ಮ ರಾಜ್ಯದಲ್ಲಿ. ಇದು ಪೂರ್ತಿ ಅಬಕಾರಿ ಇಲಾಖೆ ಬರುತ್ತೆ. ಪ್ರತಿ ವರ್ಷ ಯಾವ ಮಂತ್ರಿಗಳು ಸಹ ಈ ರೀತಿಯಾದ ವ್ಯವಸ್ಥೆ ಇರಲಿಲ್ಲ. ಇವರು ಅಬಕಾರಿ ಸಚಿವರು ಆದಮೇಲೆ ಪ್ರತಿ ವರ್ಷ ಜೂನ್ ಎಂಡಿಗೆ, ಜೂನ್ 30ನೇ ತಾರೀಕು ರಿನ್ಯೂ ಮಾಡಿಸ್ಬೇಕು ಪ್ರತಿ ಅಂಗಡಿಯವರು. ಅವರು ಒಂದು ಅಂಗಡಿಗೆ 50,000 ಫಿಕ್ಸ್ ಮಾಡಿದ್ದಾರೆ. 7,500 ಇಂಟು 50,000 ಅಂಗಡಿ ಲೆಕ್ಕ ಹಾಕಿಟ್ಟು ನಿಮ್ಮ ಪೆನ್ನು ಕ್ಯಾಲ್ಕುಲೇಟರ್ ಅಂಕಿನೇ ಬರಲ್ಲ. ಇದು ಮುಗಿದ್ರಾ? ಬೆಂಗಳೂರು ನಗರಕ್ಕೆ 2 ಲಕ್ಷ, ಬೆಂಗಳೂರು ಗ್ರಾಮೀಣ 1 ಲಕ್ಷ. ಈ ಬಾರು ಬೆಂಗಳೂರಲ್ಲಿ ಅವಲ್ಲ ಇವು ಅಂಥವು, ಇದು ಎಂತ ಹೇಳ್ತಾರೆ ಅವು ನೋಡ್ರಿ, ಅವಕ್ಕೆಲ್ಲ 25 ಲಕ್ಷ ಅಂತ. ಅವಕ್ಕೆ ಮತ್ತೆ ಲೆಕ್ಕ ಎಷ್ಟು ಕೋಟಿ ಆಗಿರ್ಬೋದು ಲೆಕ್ಕ ಹಾಕಿದ್ರೆ. ಕಳೆದ ಬಾರಿ ಶಾಸಕರಾಗಿ ಆರ್ಥಿಕವಾಗಿ ಅಷ್ಟು ಬಲಾಢ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಶಾಸಕ ಸಚಿವರಾಗಿ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ. ಆದರೆ ಇವರು ಅತಿವೃಷ್ಟಿ ಸಮಯದಲ್ಲಿ ಹೈದರಾಬಾದ್ ಗೋವಾ ರೆಸಾರ್ಟ್ನಲ್ಲಿ ಕೂತು ಮೋಜು ಮಸ್ತಿ ಮಾಡಿದ್ದು ಜನರ ಮನಸ್ಸಿನಲ್ಲಿದೆ. ಇನ್ನು ಕ್ಷೇತ್ರದಲ್ಲಿ ಲಿಂಗಾಯತರೇ ನಿರ್ಣಾಯಕರಾಗಿರೋದ್ರಿಂದ ಶಾಂತನಗೌಡರಿಗೆ ತರಬಾಳು ಮಠದ ಬೆಂಬಲ ಸಿಕ್ಕರೆ ರೇಣುಕಾ ಕಿಕ್ ನೀಡಬಹುದು. ಇನ್ನು ಈ ಮೊದಲು ಈ ಕ್ಷೇತ್ರದಿಂದ ನರ್ಸ್ ಜಯಲಕ್ಷ್ಮಿ ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಅಂತಹ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಕೆಜೆಪಿ ನಡುವೆ ಫೈಟ್ ನಡೆಯೋದಂತೂ ಖಚಿತ. ಮತ್ತೊಬ್ಬ ನಾಯಕನ ಕ್ಷೇತ್ರದ ಡೀಟೇಲ್ಸ್ ಅನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.